ಜೀವನ ನಿರ್ವಹಣೆಗೆ ದಾರಿಗಳು ಹಲವು. ಇದನ್ನ ಎಲ್ಲರೂ ಬಲ್ಲರು. ಆದರೆ ಎಷ್ಟು ಜನರು ಸರಿಯಾದ ದಾರಿಯನ್ನ ಆರಿಸಿಕೊಳ್ಳಬಲ್ಲರು? ಸುಂದರ ಗುಲಾಬಿಯನ್ನ ಮುಡಿದುಕೊಳ್ಳೋದು ಸರಳ. ಆದರೆ ಅದಕ್ಕೆ ಮುಂಚೆ ಅದರೊಂದಿಗಿರುವ ಮುಳ್ಳುಗಳನ್ನ ಕೀಳೋದು ಅಷ್ಟೇ ಅವಶ್ಯಕವಾಗಿರುತ್ತೆ. ಇಂದಿನ ದಿನಗಳಲ್ಲಿ ಸ್ತ್ರೀಯರ ಪರಿಸ್ಥಿತಿಯೂ ಹೀಗೆ ಇದೆ. ಸ್ತ್ರೀಯರನ್ನ ಎರಡನೇ ದರ್ಜೆಯಲ್ಲೇ ಗಣನೆ ಮಾಡಲಾಗುತ್ತೆ. ಇಂಥ ಸಮಾಜದಲ್ಲಿ ಸ್ತ್ರೀಯರ ಬದುಕು ಮತ್ತು ಅವರು ಸ್ವಾವಲಂಬಿಯಾಗಿ ಜೀವನ ಸಾಗಿಸುವುದು ಕಷ್ಟಕರ. ಪುರುಷರು ಮತ್ತು ಸ್ತ್ರೀಯರ ಮಧ್ಯೆ ಇರುವ ಅಂತರ ನಿವಾರಣೆಯಾಗಿಲ್ಲ. ಹೀಗಾಗಿ ಮಹಿಳೆಯರು ತಮ್ಮನ್ನು ಅಬಲೆಯರೆಂದೇ ಭಾವಿಸುತ್ತಾರೆ. ಏರು ಧ್ವನಿಯಲ್ಲಿ ಮಾತನಾಡಬಾರದು, ಹೆಚ್ಚು ಮಾತನಾಡಬಾರದು, ಗಟ್ಟಿಯಾಗಿ ನಗಬಾರದು ಎಂಬ ಹಲವು ನಿಬಂಧನೆಗಳಲ್ಲೇ ಅವರನ್ನ ಬೆಳೆಸಲಾಗುತ್ತೆ. ಇಂಥ ನಿಯಮಗಳು ಸ್ತ್ರೀಯರಿಗೆ ಮಾತ್ರ ಸೀಮಿತ. ನಾವು ಓದ್ತೀವಿ, ಕೆಲಸ ಮಾಡ್ತೀವಿ ಅನ್ನೋ ಅಧಿಕಾರನೇ ಸ್ತ್ರೀಯರಿಗೆ ಕೊಡೋದಿಲ್ಲ. ಪುರುಷರ ಅಧಿಕಾರ ಮಾತ್ರ ನಡೆಯುವ ಪುರುಷ ಪ್ರಧಾನ ಸಮಾಜದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಅಸಂಭವ. ಅಪ್ರಾಪ್ತ ವಯಸ್ಸಿನಲ್ಲೇ ವಿವಾಹ, ಅಡುಗೆ ಬೇಯಿಸಿ ಹಾಕಲು ಮಾತ್ರ ಸೀಮಿತವಾಗುಳಿಯುವುದು, ಮಕ್ಕಳನ್ನು ಹೆರುವುದು ಪತಿ ಪರಮೇಶ್ವರನೆಂದು ತಿಳಿಯುವುದೇ ನಾರಿಯರ ಜೀವನವಾಗಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಹುಟ್ಟಿನಿಂದಲೇ ಆರಂಭಗೊಳ್ಳುವ ಸ್ತ್ರೀ ಸಮಸ್ಯೆ ಸ್ಮಶಾನದವರೆಗೂ ಬೆಂಬಿಡುವುದಿಲ್ಲ. ಗರ್ಭದಲ್ಲಿ ಬೆಳೆಯುವ ಮಗು ಹೆಣ್ಣು ಎಂದಾಕ್ಷಣವೇ ಕೊಲ್ಲುವ ಕುರಿತು ಯೋಚಿಸುತ್ತಾರೆ. ಗರ್ಭಪಾತದಿಂದ ತಾಯಿಯ ಜೀವಕ್ಕೆ ಕುತ್ತು ಎಂದು ತಿಳಿದಾಗ್ಯೂ ಗರ್ಭಪಾತ ಮಾಡಿಸಲಾಗುತ್ತೆ. ಇಷ್ಟೇ ಅಲ್ಲ, ತಮ್ಮನ ಪಾಲನೆ ಪೋಷಣೆಯನ್ನ ಅಕ್ಕನೇ ಮಾಡುವಳು ಎಂಬ ನಿಯಮವನ್ನೂ ರೂಪಿಸಲಾಗುತ್ತೆ. ಅಕ್ಕ ಆದವಳಿಗೆ ಬೆನ್ನಿಗೆ ಮನೆಯ ಜವಾಬ್ದಾರಿಗಳಾದರೆ ತಮ್ಮನಿಗೆ ಶಾಲೆಯಲ್ಲಿ ಓದಿಸಲಾಗುತ್ತೆ. ಹೀಗೆ ಸ್ತ್ರೀಯರೊಂದಿಗೆ ಅನ್ಯಾಯವಾಗುತ್ತಲೇ ಇದೆ. ಇದರಿಂದಾಗಿಯೇ ಸ್ತ್ರೀ ಅಬಲೆಯಾಗುತ್ತಾಳೆ. ಶಿಕ್ಷಣ ಜೀವನಕ್ಕೆ ಹೊಸ ಬೆಳಕು ನೀಡುತ್ತೆ. ನಮ್ಮ ಸುತ್ತಮುತ್ತ ನಡೆಯುವ ವಿದ್ಯಮಾನಗಳನ್ನ ಅರಿಯೋಕೆ ಶಿಕ್ಷಣದ ಅವಶ್ಯಕತೆ ಇದೆ. ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡುತ್ತಾ ಸಹಾಯ ಮಾಡುವ ಮಗಳನ್ನು ಶಾಲೆಗೆ ಕಳುಹಿಸಲು ತಂದೆ ತಾಯಿ ಇಷ್ಟಪಡುವುದಿಲ್ಲ. ಮಗಳು ಶಾಲೆಗೆ ಹೋದ್ರೆ ಪುಟ್ಟ ತಮ್ಮನನ್ನ ನೋಡಿಕೊಳ್ಳುವವರು ಯಾರು ಎಂಬ ಚಿಂತೆ ಅವರದು. ಮಗ ಓದಿದರೆ ಮನೆಗೆ ಆದಾಯ ತರಬಲ್ಲ, ಆದ್ರೆ ಮಗಳು ಅತ್ತೆ ಮನೆಗೆ ಹೋಗುವಳು ಎಂಬುದು ಅವರ ನಂಬಿಕೆ. ಇಂಥ ವಿಚಾರಗಳು ಪಾಲಕರ ಮನದಲ್ಲಿ ಬೇರು ಬಿಟ್ಟಿವೆ. ಗಂಡು ಮಕ್ಕಳನ್ನ ಉತ್ತಮೋತ್ತಮ ಶಾಲೆಗಳಲ್ಲಿ ಓದಿಸಲಾಗುತ್ತೆ. ಆದರೆ ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲೂ ಓದುವ ಭಾಗ್ಯ ದೊರೆತರೂ ಅದನ್ನ ಮೊಟಕುಗೊಳಿಸಲಾಗುತ್ತೆ. ಮೊದಲನೇ ಇಯತ್ತೆಯಲ್ಲೇ ಬಾಲಕಿಯರ ಸಂಖ್ಯೆ 100ರಷ್ಟಿದ್ದರೆ ಅದು 2ನೇ ಕ್ಲಾಸ್ಗೆ ಬರುವಷ್ಟರಲ್ಲಿ 40ಕ್ಕೆ ಇಳಿದಿರುತ್ತೆ. ಹೀಗೆ 10ನೇ ತರಗತಿಗೆ ಬರುವಷ್ಟರಲ್ಲಿ 20ಕ್ಕೆ ಇಳಿಯುವ ಸಂಖ್ಯೆ ಹೆಚ್ಚಿನ ವಿದ್ಯಾಭ್ಯಾಸದ ಹಂತದಲ್ಲಿ 4ಕ್ಕೆ ಕುಸಿಯುತ್ತೆ. ವಿದ್ಯಾಭ್ಯಾಸಕ್ಕಾಗಿ ಮನೆಯಿಂದ ದೂರದ ಊರಿಗೆ ಕಳುಹಿಸಬೇಕಾಗುತ್ತೆ ಮತ್ತು ಹಣವನ್ನೂ ವ್ಯಯಿಸಬೇಕಾಗುತ್ತೆ. ಆದರೆ ಆಹಾರ ಸೇವನೆಯತ್ತ ಗಮನ ಹರಿಸಿದರೆ ಪರಿಸ್ಥಿತಿ ವಿಭಿನ್ನವಾಗಿ ತೋರುತ್ತೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೂಡ ದೊರೆಯುವುದಿಲ್ಲ. ಮೊದಲು ಗಂಡ, ನಂತರ ಮಗನಿಗೆ ಪ್ರಾಶಸ್ತ್ಯ, ನಂತರವಷ್ಟೇ ತಾಯಿ ಮತ್ತು ಮಗಳ ಸರದಿ. ಹೀಗಾಗಿ ಆರೋಗ್ಯಕರ ಬದುಕಿಗೆ ಬೇಕಾದ ಪೌಷ್ಟಿಕ ಆಹಾರ ಮಹಿಳೆಯರಿಗೆ ದೊರೆಯುವುದಿಲ್ಲ. ಇದರಿಂದಾಗಿ ರಕ್ತಹೀನತೆ ಮತ್ತು ಐರನ್ನ ಕೊರತೆ ಉಂಟಾಗುತ್ತೆ. ಹೀಗಾಗಿಯೇ ಮಗುವಿಗೆ ಜನ್ಮ ನೀಡುವ ವೇಳೆ ಸ್ತ್ರೀಯರು ಪ್ರಾಣ ಕಳೆದುಕೊಳ್ಳುತ್ತಾರೆ.
ಈ ಪರಿಸ್ಥಿತಿಗೆ ಒಂದೆಡೆ ಬಡತನ ಕಾರಣವಾದರೆ, ಇನ್ನೊಂದೆಡೆ ಪುರುಷರು ಸ್ತ್ರೀಯರಿಗೆ ಸಮಾನ ಸ್ಥಾನಮಾನ ನೀಡುತ್ತಿಲ್ಲ ಎಂಬುದಾಗಿದೆ. ಉತ್ತಮ ಆಹಾರದ ಕೊರತೆಯಿಂದಾಗಿ ಸ್ತ್ರೀಯರು ರೋಗಗಳಿಗೆ ತುತ್ತಾಗಬೇಕಾಗುತ್ತೆ. ಮಗುವಿಗೆ ಜನ್ಮ ನೀಡುವ ತಾಯಿ ದೈಹಿಕವಾಗಿ ಸದೃಢವಾಗಿರಬೇಕಾದುದು ಅವಶ್ಯ. ಶಿಶು ಜನ್ಮದ ನಂತರವೂ ಸತತ ಮನೆಗೆಲಸ, ಮಕ್ಕಳ ಪಾಲನೆ, ಪೋಷಣೆ ಮತ್ತು ಕೂಲಿ ಕೆಲಸ ಸ್ತ್ರೀಯ ಶಕ್ತಿ ಕುಂದಿಸಿ ರೋಗಗ್ರಸ್ತಳನ್ನಾಗಿಸುತ್ತೆ. ಟಿಬಿ, ಕ್ಯಾನ್ಸರ್, ಏಡ್ಸ್ನಂತಹ ರೋಗಗಳಿಗೆ ಬಲಿಯಾಗ್ತಿದ್ದಾರೆ. ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ ಸರ್ಕಾರಿ ಆಸ್ಪತ್ರೆಗೆ ತೆರಳುವಂತೆ ಸೂಚಿಸುವ ಪುರುಷರು ದೊಡ್ಡ ರೋಗಗಳಿಗೆ ಸ್ತ್ರೀಯರು ತುತ್ತಾದಾಗ ಕಡೆಗಣಿಸಿ ಬಿಡುತ್ತಾರೆ. ಬಾಲ್ಯದಿಂದ ಯೌವನದವರೆಗೂ ತನ್ನ ಪತಿಯ ಕುರಿತು ಯೋಚಿಸುವುದು, ಜೀವನದ ಸುಂದರ ಕನಸುಗಳನ್ನು ಹೆಣೆಯುವುದು ಯುವತಿಯಲ್ಲಿ ಸರ್ವೇ ಸಾಮಾನ್ಯ. ಆದರೆ ಅವರ ಈ ಬಯಕೆಯೂ ಕೈಗೂಡುತ್ತಿಲ್ಲ. ಬೇಗ ಮಗಳ ಮದುವೆ ಮಾಡಿದರೆ ಪುಣ್ಯ ಲಭ್ಯವಾಗುತ್ತೆ ಎಂದು ನಂಬಿರುವ ಪಾಲಕರು ಚಿಕ್ಕ ವಯಸ್ಸಿನಲ್ಲೇ ಬಾಲಕಿಯರ ವಿವಾಹಕ್ಕೆ ಮುಂದಾಗುತ್ತಾರೆ. ಅಲ್ಲದೆ ವಯಸ್ಸಾದಂತೆ ವರದಕ್ಷಿಣೆ ಬೇಡಿಕೆಯೂ ಹೆಚ್ಚುತ್ತದೆ ಎಂಬ ಆತಂಕ ಅವರಲ್ಲಿರುತ್ತೆ. ವಿವಾಹವಾಗುತ್ತಿದ್ದಂತೆ ಮತ್ತದೇ ಕಥೆ ಆರಂಭಗೊಳ್ಳುತ್ತೆ. ಬಡತನ, ಶಿಕ್ಷಣದ ಕೊರತೆಯ ಕಬಂಧ ಬಾಹುಗಳಲ್ಲಿ ಸ್ತ್ರೀ ಸಿಲುಕಿ ಬಾಳು ಹಾಳು ಮಾಡಿಕೊಳ್ಳುತ್ತಿದ್ದಾಳೆ. ಸಮಾಜದಲ್ಲಿ ಅಧಿಕಾರದ ವಿಷಯದಲ್ಲಿ ಪುರುಷರದೇ ಮೇಲುಗೈ. ಸ್ತ್ರೀಯರಿಗೆ ಊಟ, ಪಾಠ ಸೇರಿದಂತೆ ಯಾವುದೇ ನಿರ್ಣಯ ಕೈಗೊಳ್ಳುವ ವಿಷಯದಲ್ಲೂ ಹಿರಿಯರ ಅನುಮತಿ ಪಡೆಯಬೇಕಾಗುತ್ತದೆ. ಮನೆಯಲ್ಲಿ ಎಲ್ಲರಿಗಿಂತ ಹೆಚ್ಚು ಶ್ರಮಿಸುವ ಸ್ತ್ರೀಗೆ ದೊರೆಯುವ ಫಲ ಮಾತ್ರ ಶೂನ್ಯ. ಅಲ್ಲದೆ ಯಾವುದೇ ಸ್ಥಾನಮಾನ ಕೂಡ ದೊರೆಯುತ್ತಿಲ್ಲ. ಅವಳ ಶ್ರಮಕ್ಕೆ ತಕ್ಕ ಫಲ ಅವಳಿಗೆ ದೊರೆಯಲೇಬೇಕು. ಪುರುಷರು ಸ್ತ್ರೀಯರನ್ನ ಕೀಳಾಗಿ ಕಾಣೋದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ಮನೆಗೆಲಸ ತಮಗೆ ಸಂಬಂಧಿಸಿದ್ದೇ ಅಲ್ಲ ಅನ್ನೋ ಅನಿಸಿಕೆ. ಮನೆಗೆಲಸ ಸಂಪೂರ್ಣ ಮಹಿಳೆಯರದೇ ಜವಾಬ್ದಾರಿ ಎಂದು ಅವರು ಭಾವಿಸುತ್ತಾರೆ. ಇಷ್ಟೇ ಅಲ್ಲ, ತಾನು ಹಣ ಸಂಪಾದನೆ ಮಾಡ್ತೀನಿ ಅನ್ನೋ ಅಹಂಭಾವ ಸ್ತ್ರೀಯನ್ನ ಕೀಳಾಗಿ ನೋಡೋದಕ್ಕೆ ಇನ್ನೊಂದು ಕಾರಣ. ಹೀಗಾಗಿ ಪ್ರತಿಯೊಂದಕ್ಕೂ ಮಹಿಳೆ ಪುರುಷನನ್ನ ಅವಲಂಬಿಸಬೇಕಾಗುತ್ತೆ. ಪ್ರತಿಯೊಂದು ಕೆಲಸಕ್ಕೂ ಪುರುಷರಿಂದಲೇ ಹಣ ಕೇಳಬೇಕಾಗುತ್ತೆ. ಖರ್ಚಿಗೆ ಅವಳ ಬಳಿ ನಯಾ ಪೈಸೆಯೂ ಇರುವುದಿಲ್ಲ. ಹೀಗೆ ಆರ್ಥಿಕ ಸ್ವಾವಲಂಬನೆ ಇಲ್ಲದೆ ಮನೆಯಲ್ಲಿಯೇ ಕಾಲ ಕಳೆಯಬೇಕಾಗುತ್ತದೆ. ಯಾಕೆಂದ್ರೆ ಅವಳು ಓದು ಬರಹವಿಲ್ಲದ ಅವಿದ್ಯಾವಂತೆ, ಅಬಲೆ ಎಂಬ ಹಣೆಪಟ್ಟಿ ಬೇರೆ. ಹೊರ ಜಗತ್ತಿನ ಪರಿವೆಯೇ ಅವಳಿಗೆ ಇರುವುದಿಲ್ಲ. ಕಾಲ ಎಂದಿಗೂ ಒಂದೇ ರೀತಿ ಇರುವುದಿಲ್ಲ. ಅಲ್ಲದೆ ಜಗತ್ತು ಪ್ರಗತಿಯತ್ತ ಸಾಗುತ್ತಿದೆ. ಬದಲಾಗುತ್ತಿರುವ ಕಾಲದೊಂದಿಗೆ ಸ್ತ್ರೀಯ ವಿಚಾರಗಳೂ ಬದಲಾಗುತ್ತಿವೆ. ಜೀವನದಲ್ಲಿ ಏನನ್ನಾದರೂ ಸಾಧಿಸುವ ಇಚ್ಛೆ ಅವಳದಾಗಿದೆ. ತಾನು ಸ್ವಾವಲಂಬಿಯಾಗಬೇಕೆಂಬ ಉತ್ಕಟೇಚ್ಛೆ ಅವಳಲ್ಲಿ ಹುಟ್ಟಿದೆ. ಸಂಕಷ್ಟದಲ್ಲಿರುವ ಸ್ತ್ರೀಯರ ನೆರವಿಗೆ ಮುಂದಾಗುವ ಕುರಿತು ನಾರಿಯರು ಜಾಗೃತರಾಗಿದ್ದಾರೆ. ಇದರಿಂದಾಗಿ ಈ ಆಂದೋಲನಕ್ಕೆ ನಾಂದಿ ಹಾಡಲಾಗಿದೆ. ಸಂಸಾರದಲ್ಲಿ ತಾನೂ ನಿರ್ಣಯ ಕೈಗೊಳ್ಳುವ ಹಂತಕ್ಕೇರಿದ್ದಾಳೆ. ನಾರಿ ಅಬಲೆಯಲ್ಲ ಎನ್ನುವುದನ್ನ ಸಾಬೀತುಪಡಿಸಿದ್ದಾಳೆ. 4 ಗೋಡೆಗಳ ಬಂಧದಿಂದ ಮುಕ್ತಗೊಂಡು ಸ್ವಚ್ಛಂದವಾಗಿದ್ದಾಳೆ. ಸಮಾಜದ ಪರಿವರ್ತನೆಗಾಗಿ ಟೊಂಕ ಕಟ್ಟಿ ನಿಂತಿದ್ದಾಳೆ. ಎಲ್ಲ ಮಹಿಳೆಯರು ಒಗ್ಗಟ್ಟಾಗಿ ಸರ್ಕಾರದ ಮೇಲೆ ಒತ್ತಡ ಹೇರುವಲ್ಲಿ ಸಫಲರಾಗಿದ್ದಾರೆ. ಇದರಿಂದಾಗಿ ಮಹಿಳೆಯರ ವಿಕಾಸಕ್ಕಾಗಿ ಸರ್ಕಾರ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಸರ್ಕಾರ ಸ್ತ್ರೀಯರಿಗೆ ಕೃಷಿಗಾಗಿ ಫಲವತ್ತಾದ ಭೂಮಿ ನೀಡಲಾರಂಭಿಸಿದೆ. ಅವರ ಹೆಸರಲ್ಲೇ
ಮನೆಗಳನ್ನ ವಿತರಿಸಲಾರಂಭಿಸಿದೆ. ಮಹಿಳೆಯರ ಹೆಸರಲ್ಲಿ ಪಡಿತರ ಚೀಟಿ ವಿತರಣೆಯೂ ಆರಂಭವಾಯಿತು. ಹೆಣ್ಣು ಮಗು ಹುಟ್ಟಿದ ಕ್ಷಣ ಅವಳ ಹೆಸರಲ್ಲಿ ಬ್ಯಾಂಕ್ ಖಾತೆ ತೆರೆಯಲಾರಂಭಿಸಲಾಗಿದೆ. ನಾರಿಯರ ಸ್ವಾವಲಂಬನೆಗೆ ಸರ್ಕಾರ ಅನೇಕ ರೀತಿಯ ಯೋಜನೆಗಳನ್ನ ಜಾರಿಗೊಳಿಸುವ ಉದ್ದೇಶ ಹೊಂದಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಹಿಳಾ ಶೈಕ್ಷಣಿಕ ಕಾರ್ಯಕ್ರಮ, ತರಬೇತಿ ನೀಡಲು ಆರಂಭಿಸಿದೆ. ಬರೀ ಯೋಜನೆಗಳಿಂದ ಯಾವುದೇ ಲಾಭ ಇಲ್ಲ. ಪ್ರತಿಯೊಂದು ಯೋಜನೆಯಲ್ಲೂ ಲೋಪದೋಷಗಳು ಇದ್ದೇ ಇರುತ್ತವೆ. ಯೋಜನೆಯ ಅಧಿಕಾಂಶ ಭಾಗ ಸೂಕ್ತ ಫಲಾನುಭವಿಗಳಿಗೆ ತಲುಪುವುದೇ ಇಲ್ಲ. ಈ ಲೋಪದೋಷಗಳ ನಿವಾರಣೆಗೆಂದೇ ಸರ್ಕಾರ ಮಹಿಳೆಯರಿಗಾಗಿ ಮತ್ತೊಂದು ಹೊಸ ಯೋಜನೆಯತ್ತ ಹೆಜ್ಜೆ ಹಾಕಿದೆ. ಸಾಮೂಹಿಕವಾಗಿ ಸ್ತ್ರೀಯರು ಮುಂದೆ ಸಾಗಿದಲ್ಲಿ ವಿಜಯ ಕಟ್ಟಿಟ್ಟ ಬುತ್ತಿ. ಸಂಪೂರ್ಣ ಸರ್ಕಾರದ ಮೇಲೆ ಅವಲಂಬಿತರಾಗದೆ ತಮ್ಮ ಉಳಿತಾಯದಿಂದ ಸ್ವಾವಲಂಬಿಗಳಾಗುವುದು ಉತ್ತಮ. ಸರ್ಕಾರದ ಈ ವಿಚಾರದ ಬಲದಿಂದಲೇ ಸ್ವಯಂ ಸೇವಾ ಸಂಘಗಳ ಉದಯವಾಯಿತು. ಅತ್ಯಂತ ಬಡ ಮಹಿಳೆಗೂ ಸಹಾಯ ಮಾಡಬಲ್ಲ ಸ್ವಯಂ ಸೇವಾ ಸಂಘಗಳ ಸ್ಥಾಪನೆಯೇ ಸರ್ವ ಸಮಸ್ಯೆಗಳಿಗೂ ಪರಿಹಾರವೆನಿಸಿದೆ. ಈ ಮಾರ್ಗ ಅನುಸರಿಸುವ ಮೂಲಕ ಬಡತನ ನಿರ್ಮೂಲನೆ ಸಾಧ್ಯ. ಮಹಿಳೆಯರ ವಿಕಾಸವೇ ಬಡತನ ನಿರ್ಮೂಲನೆಯ ಸೂತ್ರ. ಹನಿ ಹನಿ ಕೂಡಿದ್ರೆ ಹಳ್ಳ ಅನ್ನೋ ಹಾಗೆ ಒಬ್ಬೊಬ್ಬ ಮಹಿಳೆಯು ದಿನಕ್ಕೆ 1 ರೂಪಾಯಿ ಸೇರಿಸಿಟ್ಟರೆ ತಿಂಗಳಿಗೆ, ವರ್ಷಕ್ಕೆ ಅದು ಲಕ್ಷಾಂತರ, ಕೋಟ್ಯಾಂತರ ರೂಪಾಯಿ ಬಂಡವಾಳವಾಗುತ್ತೆ. ಈ ಬಂಡವಾಳದಿಂದ ಸಾಲ ಪಡೆದು ಸ್ತ್ರೀಯರು ಉದ್ಯೋಗ ಮಾಡಬಹುದು. ಇದರಿಂದ ಪರಿವಾರ ಆರ್ಥಿಕವಾಗಿ ಸಬಲವಾಗಬಲ್ಲದು. ಸಮಾಜದಲ್ಲಿ ಏಳ್ಗೆ ಕಾಣಬಹುದು. ಸಮಾಜ ವಿಕಾಸವೆಂದರೆ ಬಡತನ ನಿರ್ಮೂಲನೆಯೇ ಎಂದರ್ಥ. ಇದೇ ಸ್ವಯಂ ಸೇವಾ ಸಂಘಗಳ ಸ್ಥಾಪನೆಯ ಮೂಲ ಮಂತ್ರ. ಹಲವಾರು ದೇಶಗಳ ಅನೇಕ ರಾಜ್ಯಗಳಲ್ಲಿ ಮಹಿಳೆಯರು ಸ್ವಯಂ ಸೇವಾ ಸಂಘಗಳ ಸ್ಥಾಪನೆ ಮೂಲಕ ಉಳಿತಾಯ ಮಾಡುತ್ತಿದ್ದಾರೆ. ಈ ಬಂಡವಾಳದಿಂದ ಸ್ತ್ರೀಯರಿಗೆ ಸಾಲ ನೀಡಲಾಗುತ್ತೆ. ಇದರಿಂದ ನಾರಿಯರು ಸ್ವಾವಲಂಬಿಗಳಾಗುತ್ತಾರೆ. 1-2 ಸಮೂಹಗಳಿಂದ ಆರಂಭಗೊಂಡ ಈ ಆಂದೋಲನ ಇಂದು ದೇಶಾದ್ಯಂತ ವ್ಯಾಪಿಸಿದೆ. ಇದರ ಮೂಲಕ ಲಕ್ಷಾಂತರ ಮಹಿಳೆಯರು ಸ್ವಯಂ ಸೇವಾ ಸಂಘಗಳ ಸದಸ್ಯರಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಕೇಂದ್ರಗಳಡಿ ಕಾರ್ಯನಿರ್ವಹಿಸುವ ಈ ಸಮೂಹಗಳಿಗೆ ಗ್ರಾಮ ಸಭೆ, ಶಿಕ್ಷಣ ಕಮಿಟಿ, ಜಲ ಸಂಪನ್ಮೂಲ ಸಂಘ, ವನ ಸಂರಕ್ಷಣಾ ಕಮಿಟಿ, ನೀರು ಸರಬರಾಜು ಕಮಿಟಿಯಂಥ ಎಲ್ಲಾ ಪ್ರಾದೇಶಿಕ ಸಂಸ್ಥೆಗಳು ಬೆಂಬಲ ನೀಡುತ್ತಿವೆ. ಇವರೆಲ್ಲರ ಸಹಾಯದಿಂದ ರಾಜ್ಯಾದ್ಯಂತ 4,53,000 ಸಮೂಹಗಳ ಜನನವಾಗಿದೆ. ಕೇವಲ ಗ್ರಾಮೀಣ ಭಾಗದಲ್ಲಿ ಮಾತ್ರವಲ್ಲದೆ ನಗರ ಪ್ರದೇಶಗಳಲ್ಲೂ ಈ ಸಂಘಗಳ ಸ್ಥಾಪನೆಯಾಗಿದ್ದು ಸುಮಾರು 40 ಲಕ್ಷ ಪರಿವಾರದವರು ಇದರ ಲಾಭ ಪಡೆಯುತ್ತಿದ್ದಾರೆ. ಮಂಚಾಲ್ ಮಂಡದ್ ನೇಮೂಲ್ ಗ್ರಾಮದಾಗ ನಾವು ನಲಪೊಚ್ಚಮ್ಮ ಅನ್ನೋ ಸಮೂಹ ಸ್ಥಾಪನೆ ಮಾಡಿದ್ವಿ. 1997ರೊಳಗ ಗ್ರಾಮದಲ್ಲಿ ಇಂಥ 3 ಸಮೂಹಗಳಿದ್ವು. ಆದ್ರಿಂದ ಪ್ರೇರಣೆ ಪಡೆದು ನಾವು ಇಂಥ ಸಮೂಹ ಸ್ಥಾಪಿಸಬೇಕು ಅಂತ ನಿರ್ಣಯ ಕೈಗೊಂಡ್ವಿ. ಸಮಾನ ಮನಸ್ಕರಾದ ನಮ್ಮನೆ 3 ಮಂದಿ ಸದಸ್ಯರು ಸ್ವಸಹಾಯ ಸಮೂಹದ ಸ್ಥಾಪನೆ ಕುರಿತು ವಿಚಾರ ಮಾಡಿದ್ರು. ನಂತರ ನೆರೆಹೊರೆ ಮಹಿಳೆಯರ ಜೊತೆ ಸೇರಿ ಸಮೂಹ ಸ್ಥಾಪನೆ ಮಾಡಿದ್ವಿ. ವಿಭಿನ್ನ ಸಮೂಹಗಳು ತಮ್ಮ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸೋ ಹಾಗೇನೆ ನಾವು ನಮ್ಮ ಕ್ಷೇತ್ರಕ್ಕೆ ವಿಕಾಸ ಮಾಡಬೇಕು ಅಂತ ತೊಡಗಿದ್ವಿ. ಈ ಸಮೂಹ ಸ್ಥಾಪನೆ ಮಾಡೋಕೆ ಶಾಂತಿ ಮೇಡಮ್ ಬಹಳ ಸಹಾಯ ಮಾಡಿದ್ರು. ಸಮೂಹದ ಹೆಸರಿನಲ್ಲಿ ಬ್ಯಾಂಕ್ ಖಾತೆ ತೆರೆಯೋದ್ರಲ್ಲೂ ಅವರು ನಮಗೆ ಸಹಾಯ ಮಾಡಿದ್ರು. ಮೇಡಮ್ ಸಲಹೆ ಮಾಡ್ದಂಗೆ ನಾವು 13 ಮಹಿಳೆಯರು ಸೇರಿ ಸಮೂಹದ ಸದಸ್ಯತ್ವ ಪಡ್ಕೊಂಡ್ವಿ. ಸಾಮಾನ್ಯವಾಗಿ ಈ ಸಮೂಹಗಳಲ್ಲಿ 10ರಿಂದ 14 ಜನ ಸದಸ್ಯರಿರುತ್ತಾರೆ. ಒಂದು ಪರಿವಾರದ ಸದಸ್ಯರು ಒಂದೇ ಸಮೂಹದಲ್ಲಾಗಲಿ
ಅಥವಾ ವಿಭಿನ್ನ ಸಮೂಹದಲ್ಲಾಗಲಿ ಸದಸ್ಯತ್ವ ಪಡೆಯಬಹುದು. ಸಮೂಹ ಸದಸ್ಯರು ದಿನಕ್ಕೆ ₹1, ₹2 ಇಲ್ಲವೇ ಅದಕ್ಕಿಂತ ಹೆಚ್ಚು ಹಣ ಸಂಗ್ರಹಿಸಬಹುದು. ಇದಕ್ಕಿಂತ ಹೆಚ್ಚು ಉಳಿತಾಯ ಮಾಡುವ ಸಮೂಹಗಳೂ ಇವೆ. ಉಳಿತಾಯ ನಿಧಿ ಪ್ರಮಾಣ ಕುರಿತು ಸಮೂಹವೇ ನಿರ್ಣಯ ಕೈಗೊಳ್ಳುತ್ತದೆ. ಪ್ರತಿ ಸಮೂಹಕ್ಕೆ ಒಂದು ನಿರ್ದಿಷ್ಟ ಹೆಸರು ಕಡ್ಡಾಯವಾಗಿದೆ. ಸಮೂಹದ ಕಾರ್ಯಕಲಾಪಗಳ ಉಸ್ತುವಾರಿಗೆ 2 ನಾಯಕರ ಅವಶ್ಯಕತೆ ಇರುತ್ತದೆ. ಸಮೂಹದ ಮೊದಲ ಸಭೆಯಲ್ಲೇ ಪ್ರಥಮ ಮತ್ತು ದ್ವಿತೀಯ ನಾಯಕರ ಆಯ್ಕೆ ನಡೆಯುತ್ತದೆ. ಇಲ್ಲಿ ಕೆಲವು ಮಹಿಳೆಯರು ಸಂಘದ ಪದಾಧಿಕಾರಿಗಳ ಆಯ್ಕೆ ಮಾಡ್ತಿದ್ದಾರೆ. ತಮ್ಮಲ್ಲೇ ಆಯ್ಕೆ ಕುರಿತು ಮಾತಾಡ್ಕೊಳ್ತಿದ್ದಾರೆ. ಯಾರ ನೇತೃತ್ವದಲ್ಲಿ ಅಧಿಕ ಸಾಧನೆ ನಾವು ಮಾಡ್ತೀವೋ ಅವರನ್ನೇ ನಾಯಕರನ್ನಾಗಿ ಮಾಡಬೇಕು ಅನ್ನೋದ್ರ ಕುರಿತು ಇವ್ರು ಚರ್ಚೆ ಮಾಡ್ತಿದ್ದಾರೆ. ಈಗ ಇವರು ಪಾರ್ವತಿ ಅನ್ನೋರನ್ನ ಆಯ್ಕೆ ಮಾಡಿದ್ದಾರೆ. ಯಾಕೆ ಅಂದ್ರೆ ಕಚೇರಿ ಕೆಲಸಗಳನ್ನ ಅವರು ಸರಿಯಾಗಿ ಮಾಡಬಲ್ಲರು. ಈ ನಿರ್ಣಯನ ಸರ್ವರೂ ಒಪ್ಕೊಂಡಿದ್ದಾರೆ. ಪಾರ್ವತಿ ಕೂಡ ತಮ್ಮ ಕರ್ತವ್ಯ ಮಾಡ್ತೀವಿ ಅಂತ ನಮಗ್ ಭರವಸೆ ಕೊಟ್ಟಿದ್ದಾರೆ. ಸಮೂಹಕ್ಕೆ ಒಂದು ಹೆಸರು ನೀಡಲಾಗುತ್ತೆ. ಅಲ್ಲದೆ ಪ್ರತಿ ತಿಂಗಳು ಸಭೆ ನಡೆಯುವ ಸ್ಥಳದ ಕುರಿತು ನಿರ್ಣಯ ಕೈಗೊಳ್ಳಲಾಗುತ್ತದೆ. ನಿಗದಿತ ದಿನ, ನಿಗದಿತ ವೇಳೆಗೆ ಕಟ್ಟುನಿಟ್ಟಾಗಿ ಎಲ್ಲಾ ಸದಸ್ಯರು ಸಭೆಗೆ ಹಾಜರಾಗಬೇಕಾಗುತ್ತದೆ. ಪ್ರತಿ ಸಮೂಹದಲ್ಲಿ ಮಿನಿಟ್ಸ್ ಬುಕ್, ಪಾಸ್ಬುಕ್ ಮತ್ತು ವೈಯಕ್ತಿಕ ಪಾಸ್ಬುಕ್ಗಳು ಇರುತ್ತವೆ. ಸಭೆಯಲ್ಲಿ ಚರ್ಚಿಸಲಾದ ಪ್ರತಿ ವಿಷಯವನ್ನ ಲಿಖಿತ ರೂಪದಲ್ಲಿ ದಾಖಲಿಸಲಾಗುತ್ತೆ. ಯಾವ ಸಭೆಯಲ್ಲಿ ಯಾರು ಯಾವ ವಿಷಯದ ಕುರಿತು ಪ್ರಸ್ತಾಪ ಮಾಡಿದರು ಎಂಬ ವಿವರ ನೀಡುವ ಹೊಣೆ ನಾಯಕರದ್ದಾಗಿರುತ್ತದೆ. ಉಳಿತಾಯದ ಮೊತ್ತ, ಬ್ಯಾಂಕ್ ಬ್ಯಾಲೆನ್ಸ್ ವಿವರಗಳನ್ನು ಸದಸ್ಯರಿಗೆ ಸಭೆಯಲ್ಲಿ ನೀಡಲಾಗುತ್ತೆ. ಪ್ರತಿಯೊಬ್ಬ ಸದಸ್ಯರ ಬಳಿ ವೈಯಕ್ತಿಕ ಪಾಸ್ಬುಕ್ಗಳಿರುತ್ತವೆ. ಈ ಪಾಸ್ಬುಕ್ನಲ್ಲಿ ಸದಸ್ಯರ ಹೆಸರು, ಸಾಲದ ಮೊತ್ತ, ಸಾಲ ತೀರಿಸುವ ಕಂತು, ಸಮಯಕ್ಕೆ ಸರಿಯಾಗಿ ಕಂತು ತುಂಬದಿದ್ದಲ್ಲಿ ವಿಧಿಸಲಾಗುವ ಬಡ್ಡಿ ಮುಂತಾದ ವಿವರಗಳನ್ನ ನಮೂದಿಸಲಾಗುತ್ತೆ. ನಿಮ್ಮ ಆದೇಶದ ಮೇರೆಗೆ ನಮ್ಮ ಸಮೂಹಕ್ಕೆ ಬೇಕಾದ ಎಲ್ಲಾ ಕಾಗದ ಪತ್ರ ತಂದಿದ್ದೀನಿ. ಈ ಪುಸ್ತಕ, ಸಾಲ, ಜಮಾ ಆದ ಮೊತ್ತ ಮತ್ತು ಬಡ್ಡಿ ವಿವರ ಬರೆಯೋದಕ್ಕೆ ನಮ್ಮ ಬ್ಯಾಂಕ್ ಖಾತೆ ಬುಕ್ಕು, ವೈಯಕ್ತಿಕ ಪಾಸ್ಬುಕ್ಕು, ಸಮೂಹದ ಪ್ರತ್ಯೇಕ ಪುಸ್ತಕ ಎಲ್ಲ ತಂದಿದ್ದೀನಿ. ಇದು ನಮ್ಮ ಮಿನಿಟ್ ಬುಕ್. ಇದರಲ್ಲಿ ನಮ್ಮ ಸಭೆಲಾಗೋ ಎಲ್ಲಾ ನಿರ್ಣಯಗಳನ್ನ, ವಿವರಗಳನ್ನ ನಮೂದಿಸಲಾಗುತ್ತೆ. ಇದರಲ್ಲಿ ಸಮೂಹದ ಪದಾಧಿಕಾರಿಗಳ ಹೆಸರು, ಸ್ಥಾಪನೆ ಮಾಡಿರೋ ದಿನಾಂಕ, ಜಮೀಯದ ಮೊತ್ತ ಮುಂತಾದ ಎಲ್ಲಾ ವಿವರಗಳಿವೆ. ಇದು ನಮ್ಮ ವೈಯಕ್ತಿಕ ಪಾಸ್ಬುಕ್. ಇದರಲ್ಲಿ ಸದಸ್ಯರ ಸಾಲದ ಮೊತ್ತ, ಜಮಾ ಆದ ಹಣ, ಬಡ್ಡಿ, ದಂಡದ ಮೊತ್ತ ಮುಂತಾದ ವಿವರಗಳಿದ್ದಾವೆ. ಈ ಪಾಸ್ಬುಕ್ ಸದಸ್ಯರ ಬಳಿನೇ ಇರುತ್ತೆ. ಸಾಮಾನ್ಯವಾಗಿ ಓದು ಬರಹ ಬಲ್ಲ ಮಹಿಳೆಯನ್ನೇ ಬುಕ್ ಕೀಪರ್ ಎಂದು ನೇಮಿಸಲಾಗುತ್ತೆ. ಅವಳು ಸಮಯಕ್ಕೆ ಸರಿಯಾಗಿ ಸಂಗ್ರಹ ನಿಧಿ ಕುರಿತ ವಿವರಣೆಯನ್ನು ಪುಸ್ತಕದಲ್ಲಿ ಬರೆಯುತ್ತಾಳೆ. ಈ ಸಮೂಹಗಳಲ್ಲಿ ಇನ್ನೊಂದು ವಿಶೇಷತೆ ಇದೆ. ಅದೇನಪ್ಪಾ ಅಂದ್ರೆ ಪ್ರತಿಯೊಬ್ಬ ಸದಸ್ಯನೂ ಪುಸ್ತಕದಲ್ಲಿ ಹೆಸರು ಬರೆದು ಸಹಿ ಹಾಕಬೇಕು. ಹೀಗಾಗಿ ಪರೋಕ್ಷ ಅಕ್ಷರಾಭ್ಯಾಸ ಕೂಡ ನಡೆಯುತ್ತೆ. ಉಳಿತಾಯ ಹಣ ಸಂಗ್ರಹಿಸಿದ ನಂತರವಷ್ಟೇ ಸಾಲ ಪಡೆಯಬಹುದು. ಈ ಸಾಲದಿಂದ ಎಮ್ಮೆ, ಎತ್ತುಗಳ ಖರೀದಿ, ಕೃಷಿಗಾಗಿ ಖರ್ಚು, ಅಂಗಡಿ ತೆರೆಯುವುದು ಇಲ್ಲವೇ ಪತಿಯ ವ್ಯಾಪಾರದಲ್ಲಿ ಬಂಡವಾಳ ಹೂಡುವ ಮೂಲಕ ಆರ್ಥಿಕ ಪ್ರಗತಿ ಸಾಧಿಸುತ್ತಾರೆ. ಈ ರೀತಿ ಸಮೂಹದ ಮಹಿಳೆಯರು ಅಲ್ಪ ಸ್ವಲ್ಪ ಆದಾಯ ಗಳಿಸುತ್ತಾರೆ. ಸಮೂಹದ ಸದಸ್ಯಳಾದ ನಂತರ ನಾನು ಸಾಲ ಪಡೆದು ಒಂದು ಎಮ್ಮೆ ಖರೀದಿಸಿದೆ.
ಅಲ್ದೆ ಹಾಲ್ ಮಾರೋಕೆ ಅಂತ ಒಂದು ಹೋಟೆಲ್ ಆರಂಭಿಸಿದೀನಿ. ಇದರಿಂದ ಬರೋ ಲಾಭ ಬಳಸಿ ಮಕ್ಕಳ ಪಾಲನೆ ವಿದ್ಯಾಭ್ಯಾಸ ಮಾಡಿಸ್ತೀವಿ. ನನ್ನ ಹೆಸರು ದೀಪಾಲಿ. ನಾನು ಚಂದನಾ ಸಮೂಹದ ಸದಸ್ಯೆ. ಇವರಿಂದ ನಾನು ಪ್ರೇರಿತಳಾಗಿ ಒಂದು ಸ್ವಸಹಾಯ ಗುಂಪು ಪ್ರಾರಂಭ ಮಾಡಿದ್ದೀನಿ. ನಾನು ವಿದ್ಯಾಭ್ಯಾಸದಲ್ಲಿ ತೊಡಗಿದ್ದೆ. ನಮ್ಮ ಸಮೂಹಕ್ಕೆ ಸಾಲ ಬಂದ ನಂತರ ಅವರಿಂದ ನಾನು ಸಾಲ ಪಡೆದೆ. ಈ ಹಣದಿಂದ ಸೀರೆಗಳ ಮೇಲೆ ಪೇಂಟಿಂಗು, ಎಂಬ್ರಾಯ್ಡ್ರಿ ಮಾಡಿ ಮಾರಾಟ ಮಾಡ್ತಿದ್ದೀನಿ. ಇದರಿಂದ ಆದಾಯ ಬರ್ತಿದೆ. ಸಾಲ ತೀರ್ಸಿದ ಮೇಲೆಯೂ ನನ್ನ ಬಳಿ ಸ್ವಲ್ಪ ಹಣ ಉಳಿದಿತ್ತು. ಆದ್ರಿಂದ ಹೊಲಿಗೆ ಯಂತ್ರ ಖರೀದಿಸಿದೆ. ಈಗ ನಾನು ಪೂರ್ತಿಯಾಗಿ ಸ್ವಾವಲಂಬಿಯಾಗಿದ್ದೀನಿ. ಪ್ರತಿ ತಿಂಗಳಿಗೆ ಬರೀ 30 ರೂಪಾಯಿ ಉಳಿತಾಯ ಮಾಡೋದ್ರಿಂದ ಏನಾಗುತ್ತೆ ಅಂತ ಯೋಚಿಸ್ತಿದ್ದೆ. ಶೇಕಡ 4 ಬಡ್ಡಿ ಮೇಲೆ ಸಾಲ ಪಡೆದು ಹೋಟೆಲ್ ಪ್ರಾರಂಭ ಮಾಡಿದ್ದೆ. ಈ ಸಮೂಹದ ಸದಸ್ಯಳಾದ ಮೇಲೆ ಇಲ್ಲೂ ಸಾಲ ತಗೊಂಡೆ. ಇದರಿಂದ ಸಾಕಷ್ಟು ಲಾಭ ಆಗೈತೆ. ಮೊದಲು ಸಾಲ ತೀರಿದ ನಂತರ ಮತ್ತೆ 20,000 ರೂಪಾಯಿ ಸಾಲ ತಗೊಂಡೆ. ಈಗ ಎಲ್ಲಾ ಸಮಸ್ಯೆಗಳಿಂದ ಪಾರಾಗಿದ್ದೀನಿ. 3 ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಮಾಡಿಸ್ತಿದ್ದೀನಿ. ನಾನು ಸ್ವಾವಲಂಬಿಯಾಗಿದ್ದೀನಿ. ರಿವಾಲ್ವಿಂಗ್ ಫಂಡ್ ಹಣ ದೊರೆತರೆ ಆ ಹಣದಿಂದ ಸೀರೆಗಳ ಮೇಲೆ ಪ್ರಿಂಟ್ ಹಾಕುವುದು, ತೊಕ್ಕು, ಚಟ್ನಿ ಪುಡಿ, ಉಪ್ಪಿನಕಾಯಿಯಂಥ ಸಿದ್ಧ ವಸ್ತುಗಳ ತಯಾರಿಕೆಗೆ ಬಂಡವಾಳ ರೂಪದಲ್ಲಿ ಹೂಡುವ ಮೂಲಕ ಮಹಿಳೆಯರು ವಿಕಾಸದ ಹಾದಿಯಲ್ಲಿ ಸಾಗಿದ್ದಾರೆ. ಸಂಘದ ಉಳಿತಾಯದ ಆಧಾರದ ಮೇಲೆ ರಿವಾಲ್ವಿಂಗ್ ಫಂಡ್ ನೀಡಲಾಗುತ್ತೆ. ಮಹಿಳಾ ಸದಸ್ಯರು ಈ ಮೊತ್ತವನ್ನು ಸಮನಾಗಿ ಹಂಚಿಕೊಳ್ಳುತ್ತಾರೆ. ಇಲ್ಲವೇ ಎಲ್ಲರೂ ಒಗ್ಗಟ್ಟಾಗಿ ಬಂಡವಾಳ ಹೂಡಿ ಉದ್ಯೋಗ ಆರಂಭಿಸುತ್ತಾರೆ. ಈ ಮೊತ್ತ ಸಮೂಹದಿಂದ ಸಮೂಹಕ್ಕೆ ವಿಭಿನ್ನವಾಗಿರುತ್ತೆ. ಹೀಗೆ ದೊರೆತ ಮೊತ್ತದಿಂದ ಭಾರತೀಯ ನಾರಿಯರು 340 ವಿಭಿನ್ನ ಉತ್ಪನ್ನಗಳನ್ನು ತಯಾರಿಸಿ ದೇಶ ವಿದೇಶಗಳಿಗೆ ರಫ್ತು ಮಾಡುತ್ತಿದ್ದಾರೆ. ಮಹಿಳೆಯರ ಈ ಪ್ರಗತಿಯನ್ನು ಗಮನಿಸಿದ ಆರ್ಥಿಕ ಸಂಸ್ಥೆಗಳು ಸ್ವಯಂ ಪ್ರೇರಿತರಾಗಿ ಧನ ಸಹಾಯಕ್ಕೆ ಮುಂದಾಗಿವೆ. ನಾವು ಸತತವಾಗಿ 12 ತಿಂಗಳ ಹಣ ಸಂಗ್ರಹ ಮಾಡಿದ ನಂತರ ನಮ್ಗೆ ರಿವಾಲ್ವರ್ ಫಂಡ್ ಬಂತು. DRDA ಸಾಲ ಕೊಡೋಕೆ ಹಿಂದೆ ಸಿದ್ಧವಾಗಿರಲಿಲ್ಲ. ಪ್ರತಿ ತಿಂಗಳು ಸಭೆ ಕರೆದು ಸರಿಯಾಗಿ ಸಾಲ ತೀರಿಸಿದ ಮ್ಯಾಲೂ ನಮ್ಮ ಸಂಘಕ್ಕೆ ಯಾಕೆ ಸಾಲ ನೀಡೋದಿಲ್ಲ ಅಂತ ಅವ್ರನ್ನ ಕೇಳಿದ್ವಿ. 18 ತಿಂಗಳ ನಂತರ ನಮಗೆ ರಿವಾಲ್ವಿಂಗ್ ಫಂಡ್ ಕೊಡ್ಲಾಯ್ತು. ಅದರಿಂದ ನನಗೆ 10,000 ರೂಪಾಯಿ ಸಾಲ ನೀಡಿದ್ರು. ರಿವಾಲ್ವಿಂಗ್ ಫಂಡ್ ಮತ್ತು ಸಾಲದ ಮೊತ್ತ ಎಲ್ಲ ಸದಸ್ಯರು ಸಮನಾಗಿ ಹಂಚ್ಕೊಂಡ್ವಿ. ಸರಿಯಾದ ಸಮಯಕ್ಕೆ ಅದನ್ನ ಹಿಂತಿರುಗಿಸಿದ್ವಿ. ನಂತರ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಇನ್ನೂ 40,000 ರೂಪಾಯಿ ಸಾಲ ಬೇಡಿಕೆ ಸಲ್ಲಿಸಿದ್ವಿ. 10,000ಕ್ಕಿಂತ ಹೆಚ್ಚಿನ ಮೊತ್ತ ಸಾಲ ಕೊಡೋದಕ್ಕಾಗೋದಿಲ್ಲ ಅಂದ್ರು. ನಾವು ಸಮಯಕ್ಕೆ ಸರಿಯಾಗಿ ಸಾಲ ತೀರ್ಸೋ ಭರವಸೆ ನೀಡಿದ ಮೇಲೆ ಮಂಜೂರು ಮಾಡಿದ್ರು. ನಮ್ಮ ಗ್ರಾಮದಲ್ಲಿ ಸ್ವಸಹಾಯ ಸಂಘ ಆರಂಭಗೊಂಡಿತ್ತು. ಅದರಿಂದ ಪ್ರೇರಣೆ ಪಡ್ಕೊಂಡು ನಾವು ಉಳಿತಾಯ ದೃಷ್ಟಿಯಿಂದ ಒಂದ್ ಸಂಘನ ಮಾಡಬೇಕು ಅಂತ ಯೋಚನೆ ಬಂತು. ಒಬ್ರಿಗೊಬ್ರು ಸಹಕಾರದಿಂದ ಸುಖ ದುಃಖ ಹಂಚ್ಕೊಂಡು ಬಾಳೋಕೆ ಇಂಥ ಸಮೂಹಗಳು ಬೇಕು. ಹೀಗಾಗಿ ನಾವೊಂದ್ ಸಂಘ ಕಟ್ಟೋಣ. ಮಕ್ಕಳ ಆಟ ಪಾಠ ಓದ್ಗೆ ಅಂತ ಬೇರೊಬ್ರ ಮುಂದೆ ದುಡ್ಡಿಗೆ ಕೈ ಚಾಚೋ ಬದಲು ನಮ್ಮಿಂದ ಇಂಥ ಒಂದು ಸಂಘ ಇರಬೇಕು. ಪ್ರತಿದಿನ 1 ರೂಪಾಯಿ ಉಳಿತಾಯ ಆದ್ರೂ ಒಳ್ಳೇದೇ ಅಲ್ವಾ? ನಮಗ್ ಪ್ರತಿದಿನ ಎಷ್ಟೋ ಸಮಸ್ಯೆ ಎದುರಿಸ್ಬೇಕಾಗುತ್ತೆ. ನಾವು ಒಂದ್ ಸಮೂಹ ಮಾಡಿದ್ರೆ ಒಳ್ಳೇದೇ. ಎಲ್ರಂತೆ ನಾವು ಒಂದ್ ಸಂಘ ಕಟ್ಟೋಣ. ಪ್ರತಿ ಮಾತಿಗೂ ಗಂಡನತ್ತ ಮುಖ ಮಾಡೋದು ಒಳ್ಳೇದಲ್ಲ. ಮನೆ ಖರ್ಚು, ಮಕ್ಕಳು ಓದು, ಆಸ್ಪತ್ರೆ ಖರ್ಚು ಎಲ್ಲ ನೋಡ್ಕೊಳ್ಳೋದು ಕಷ್ಟ.
ಅದಕ್ಕೆ ಅಂತಾನೆ ಒಂದ್ ಸಂಘವನ್ನು ರಚಿಸಿ ಸ್ವಾವಲಂಬಿ ಆಗ್ಬೇಕು. ಪ್ರತಿಯೊಂದ್ ಸಂಘಕ್ಕೆ ಒಂದ್ ಹೆಸರಿರುತ್ತೆ. ನಾವು ಸಂಘಕ್ಕೊಂದ್ ಹೆಸರು ನೀಡ್ಬೇಕು. ನಮ್ ಸಂಘಕ್ಕೆ ಶಿವಲಿಂಗಂ ಅಂತ ಹೆಸರಿಡೋಣ. ಇದೇ ಹೆಸರಿಡೋದು ಒಳ್ಳೇದು. ಸಂಘ ಕಟ್ಟಿದ ನಂತರ ಪ್ರತಿ ತಿಂಗಳು ಬ್ಯಾಂಕ್ಗೆ ಹಣ ಜಮಾ ಮಾಡೋಕೆ ಓದು ಬರಹ ಬರೋ ಅಂತ ಪದಾಧಿಕಾರಿಗಳು ಬೇಕಾಗ್ತಾರೆ. ಖಾತೆ ಪುಸ್ತಕದಲ್ಲಿ ಜಮಾ ಖರ್ಚಿನ ಎಲ್ಲಾ ವಿವರ ಬರಿಬೇಕು. ಸಂಘದ ಸದಸ್ಯರಲ್ಲಿ ಯಾರಾದ್ರೂ ಒಬ್ರು ಹೆಂಗಸರನ್ನ ಹೆಸರು ಸೂಚಿಸಿ. ನಾನು ಚಂದ್ರಕಲಾಳ್ ಹೆಸರು ಸೂಚಿಸ್ತೀನಿ. ಇವಳು ಓದು ಬರಹ ಬಲ್ಲೋಳು. ನೀವೇನಂತೀರಿ? ಹೌದು, ಚಂದ್ರಕಲಾ ಓದು ಬರಹ ಬಲ್ಲೋಳು. ನನ್ನ ಆಲೋಚನೆ ಪ್ರಕಾರ ಇದೇ ಸರಿ. ಚಂದ್ರಕಲಾಳನ್ನೇ ಆರಿಸೋಣ. ನನಗೆ ನಿಮ್ಮ ನಿರ್ಣಯ ಒಪ್ಪಿಗೆ ಇದೆ. ಪ್ರತಿ ತಿಂಗಳು ನೀವು ಹಣ ವಸೂಲಿ ಮಾಡಿ ನಾವದನ್ನ ಬ್ಯಾಂಕ್ನಲ್ಲಿ ಜಮಾ ಮಾಡ್ತೀವಿ. ಅದಕ್ಕೆ ಅಂತ ಪ್ರತ್ಯೇಕ ಹಣ ಏನು ನೀಡಬೇಕಾಗಿಲ್ಲ. ಈ ಪದವಿಯನ್ನ ಒಪ್ಕೊಳ್ತೀನಿ. ನಾವು ಚಂದ್ರಕಲಾ ಅಕ್ಕನನ್ನ ಆರಿಸಿದೀವಿ. ಅವರ ಅನುಪಸ್ಥಿತಿಯಲ್ಲಿ ಕೆಲಸ ಮಾಡೋಕೆ ಇನ್ನೊಬ್ಬ ಪದಾಧಿಕಾರಿಯನ್ನ ಆರಿಸಬೇಕು. ಈಗ ನಮ್ಮ ಸಂಘ ತಯಾರಾಗಿದೆ. ಇದಕ್ಕೊಂದು ಹೆಸರು ನೀಡಬೇಕಾಗಿದೆ. ಪದಾಧಿಕಾರಿಗಳ ಆಯ್ಕೆನೂ ಆಗಿದೆ. ಈ ಎಲ್ಲಾ ವಿವರಗಳನ್ನ ಪುಸ್ತಕದಲ್ಲಿ ದಾಖಲಿಸಬೇಕು. ನಮ್ ತಿಂಗಳ ಮೊತ್ತ ಜಮಾ ಮಾಡೋ ಜವಾಬ್ದಾರಿ ಅವ್ರಿಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ರೆ ಮಾತ್ರ ಆಗೋದಿಲ್ಲ. ಅದನ್ನ ಲಿಖಿತ ರೂಪದಲ್ಲಿ ನಮೂದಿಸಬೇಕು. ನಾನು ಏನೇನ್ ಬರ್ದಿದ್ದೀನಿ ಅನ್ನೋದನ್ನ ಓದ್ ಹೇಳ್ತೀನಿ. ಉಲ್ಲಂಪುರ್ ಗ್ರಾಮ, ಸಂಘದ ಹೆಸರು ಶಿವಲಿಂಗಂ ಉಳಿತಾಯ ಸಂಘ, ಪ್ರಥಮ ಪದಾಧಿಕಾರಿ ಅಕುಲಾ ಚಂದ್ರಕಲಾ, ದ್ವಿತೀಯ ಪದಾಧಿಕಾರಿ ಕಾವಲಿ ಪಾರಿಜಾತ್. ಇದೆಲ್ಲ ನಮ್ಮ ಒಮ್ಮತದ ಮೇರೆಗೆ ಆಗಿದೆ. ಚುನಾಯಿತ ಅಧಿಕಾರಿಗಳು ಎಲ್ಲಾ ನಿಯಮಗಳ ಪಾಲನೆ ಮಾಡ್ತಾರೆ ಮತ್ತು ನಾವು ಅವರಿಗೆ ಸಹಕರಿಸ್ತೀವಿ ಅಂತ ಕೂಡ ಬರ್ದಿದ್ದೀನಿ. ಇದರಲ್ಲಿ ಎಲ್ಲರೂ ಸಹಿ ಹಾಕ್ತೀವಿ. ಇಲ್ಲಿವರೆಗೆ ಎಲ್ಲಾ ವಿಷಯಗಳ ಬಗ್ಗೆ ವಿಚಾರ ವಿನಿಮಯ ಮಾಡಿದೀವಿ. ಮುಂದಿನ ತಿಂಗಳ 10ನೇ ತಾರೀಕು ರಾತ್ರಿ 10 ಗಂಟೆಗೆ ಸಭೆ ಕರೆದಿದ್ದೀವಿ. ಎಲ್ರೂ ಸಮಯಕ್ಕೆ ಸರಿಯಾಗಿ ತಲುಪಬೇಕು ಮತ್ತು ತಿಂಗಳ ಉಳಿತಾಯ 50 ರೂಪಾಯಿ ತರಬೇಕು. ನಡೀರಿ, ಎಲ್ಲ ಹೋಗೋಣ. ಈಗ ಸಭೆ ಆರಂಭ ಆಗುತ್ತೆ. ಕೃಷ್ಣವೇಣಿ ಹೊರತು ಎಲ್ಲರೂ ಬಂದಿದ್ದಾರೆ. 10-15 ನಿಮಿಷ ಅವ್ರಿಗ ಕಾಯೋಣ. ಬಂದಿದ್ರೆ ಸಭೆ ಆರಂಭಿಸೋಣ. ಕೃಷ್ಣವೇಣಿ, ಯಾಕೆ ವಿಳಂಬ ಆಯ್ತು? ನೀವು ದಂಡ ಕೊಡ್ಬೇಕಾಗತ್ತೆ. ಕೃಷ್ಣವೇಣಿ, ಯಾಕೆ ವಿಳಂಬ ಆಯ್ತು? ನೀವು ದಂಡ ಕೊಡ್ಬೇಕಾಗತ್ತೆ. ಮನೇಲಿ ಮಕ್ಕಳು ಅಳ್ತಾ ಇದ್ರು. ಏನೇ ಆಗ್ಲಿ ಸಮಯಕ್ಕೆ ಸರಿಯಾಗಿ ಬರ್ಬೇಕು. ಉಳಿದ ಎಲ್ಲರ ಕುರಿತು ನೀವು ಯೋಚಿಸ್ಬೇಕು. ಮಕ್ಕಳು ಅಳ್ತಾ ಇದ್ರು ಅನ್ನೋದು ಅಷ್ಟೊಂದು ಸಮಂಜಸ ಉತ್ತರ ಅಲ್ಲ. ನೀವು ದಂಡ ಕೊಡ್ಲೇಬೇಕಾಗತ್ತೆ. ದಂಡ ತುಂಬಬೇಕು. ಹಾ,
ಸಂಘದ ಸ್ಥಾಪನೆ ಆಗಿ 1 ವರ್ಷ ಆಯ್ತು. ಅದಕ್ಕಾಗಿಯೇ ಚಂದ್ರಕಲಾ ಸದಸ್ಯರೊಂದಿಗೆ ಸಾಲದ ಕುರಿತು ವಿಚಾರ ಮಾಡ್ತಿದ್ದಾರೆ. ಈ ಸಂಘದ ಉಳಿತಾಯದ ಮೊತ್ತ 6,000 ರೂಪಾಯಿ. ಚಂದ್ರಕಲಾ ಅವಶ್ಯಕತೆ ಇರುವವರಿಗೆ ಆಹ್ವಾನ ಕೊಡ್ತಾರೆ. ಕೆಲವು ಮಹಿಳೆಯರು ತಮ್ಮ ಅವಶ್ಯಕತೆಗಳನ್ನ ತಿಳಿಸ್ತಾ ಇದ್ದಾರೆ. ಕೆಲವರು ಮಕ್ಕಳ ಶಾಲೆಗೆ ಫೀ ಕಟ್ಟೋಕೆ 1,000 ರೂಪಾಯಿ ಬೇಕು ಅಂತ ಹೇಳ್ತಿದ್ದಾರೆ. ಇನ್ನೊಬ್ಬ ಮಹಿಳೆ ಎಮ್ಮೆ ಖರೀದಿಗೆ 2,000 ರೂಪಾಯಿ ಕೇಳ್ತಿದ್ದಾರೆ. ಹೀಗೆ ಆರೋಗ್ಯ ತಪಾಸಣೆ, ಹೊಲಿಗೆ ಯಂತ್ರ ಖರೀದಿ, ಚಂದ್ರಕಲಾ ಏನೇನೋ ಕೇಳ್ಕೊಂತಿದ್ದಾರೆ. ಶಾಲೆ ಫೀಸು, ಆರೋಗ್ಯ ತಪಾಸಣೆಯವರಿಗೆ ಚಂದ್ರಕಲಾ ಮೊದಲು ಹಣ ಮಂಜೂರು ಮಾಡ್ತಿದ್ದಾರೆ. ಈ ಸಂಘದಲ್ಲಿ ಲೀಡರ್ ಸಾಲ ಕೇಳೋ ಪ್ರಸ್ತಾಪ ಮಾಡಿದಾಗ ಎಲ್ಲರೂ ತಮ್ಮ ಅವಶ್ಯಕತೆಗಳನ್ನ ಹೇಳಲಾರಂಭಿಸಿದ್ರು. ಎಲ್ಲಿಯೂ ಸದಸ್ಯರ ಅವಶ್ಯಕತೆಗಳು ಇದೇ ತರ ಇವೆ. ಕೆಲವರು ಕೃಷಿಗೆ ಸಾಲ ಬೇಡಿದ್ರೆ ಇನ್ನು ಕೆಲವರು ಸಿಂಪಡಣೆ ಮಾಡಬೇಕು ಅಂತಾರೆ. ಕೆಲವರು ಹೇಳ್ತಿದ್ದಾರೆ ಮನೆಯಲ್ಲಿ ಔತಣ ಕೂಟ ಇದೆ ಅಂತ. ಲೀಡರ್ ಹೇಳೋ ಪ್ರಕಾರ 13,000 ರೂಪಾಯಿ ಮೊತ್ತವನ್ನ 4 ಜನರಿಗೆ ತಲಾ 5,000, 1,000, 3,000 ಮತ್ತು 4,000 ರೂಪಾಯಿಗಳಂತೆ ಸಾಲ ಕೊಡಬೇಕು. ಈ ಗಲಾಟೆ ಏನು ಅಂತ ನೋಡೋಣ ಬನ್ನಿ. ಅನುಶಾಸನದ ಪ್ರಕಾರ ಕೆಲಸ ಮಾಡುವ ಮೂಲಕವೇ ಸಫಲತೆ ದೊರೆಯುತ್ತೆ. ಈ ಸಂಘದ ಪ್ರಕಾರ ಕೆಲಸ ಮಾಡಿದ್ರೆ ಅಲ್ಪ ಅವಧಿಯಲ್ಲೇ ಶ್ರೇಷ್ಠತಮವಾಗುತ್ತೆ. ಅನುಶಾಸನದೊಂದಿಗೆ ಕಾರ್ಯನಿರ್ವಹಿಸುವ ಸಂಘ ಅಂದ್ರೆ ಇವರಿಗೆ ಸ್ವಪ್ನ ಸದೃಶವಾಗಿ ಬಿಡುತ್ತೆ. ಸಂಘದ ಪ್ರತಿಯೊಬ್ಬ ಸದಸ್ಯರು ಅನುಶಾಸನದೊಂದಿಗೆ ಕೆಲಸ ಮಾಡಬೇಕು. ಪ್ರತಿ ಸಭೆಯಲ್ಲೂ ಹಾಜರಿರಬೇಕು. ಬರುವಾಗ ಪಾಸ್ಬುಕ್ ಜೊತೆಗೆ ತರಬೇಕು. ಪ್ರತಿ ಸಭೆಯಲ್ಲೂ ಸಕ್ರಿಯವಾಗಿ ಭಾಗವಹಿಸಬೇಕು. ತಮ್ಮ ಸಲಹೆಯನ್ನ ಸ್ಪಷ್ಟವಾಗಿ ತಿಳಿಸಬೇಕು. ಆಗಲೇ ಸಕ್ರಿಯ ಸದಸ್ಯರಾಗಲು ಸಾಧ್ಯ. ಸಭೆಯಲ್ಲಿ ಪಾಲ್ಗೊಳ್ಳದಿದ್ದಲ್ಲಿ ಇಲ್ಲವೇ ತಡವಾಗಿ ಬಂದಲ್ಲಿ ದಂಡ ತೆರಬೇಕಾಗುತ್ತದೆ. ಹೀಗೆ ಪ್ರತಿ ಸಂಘವು ಒಂದು ಗುರಿ ಇಟ್ಟುಕೊಂಡು ಕೆಲಸ ಮಾಡುವುದು ಅವಶ್ಯ. ಉಳಿತಾಯದ ಹಣವನ್ನ ಹೇಗೆ ವಿನಿಯೋಗಿಸಬೇಕು, ಸರ್ಕಾರಿ ಸವಲತ್ತುಗಳನ್ನ ಹೇಗೆ ಪಡೆಯಬೇಕು, ಸಾಮಾಜಿಕ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸಬೇಕು ಮುಂತಾದವುಗಳನ್ನ ಚರ್ಚಿಸಬೇಕು. ವಿಷಯಗಳ ಕುರಿತು ಸ್ಪಷ್ಟ ನಿರ್ಣಯ ಕೈಗೊಳ್ಳಬೇಕು. ಸರ್ಕಾರ ಸಂಘಗಳಿಗೆ ತರಬೇತಿ ನೀಡುತ್ತದೆ. ಸಂಘವನ್ನ ಯಾವ ರೀತಿ ನಡೆಸಿಕೊಂಡು ಹೋಗಬೇಕು, ಸಮಸ್ಯೆ ಎದುರಾದಲ್ಲಿ ಹೇಗೆ ಪರಿಹಾರ ಕಂಡುಕೋಬೇಕು, ಇವೆಲ್ಲ ಸಾಮೂಹಿಕವಾಗಿಯೇ ಬಗೆಹರಿಸಿಕೊಳ್ಳಬೇಕು. ಸಂಘದ ಸದಸ್ಯರು ಕೇವಲ ಇದಕ್ಕೆ ಮಾತ್ರ ಸೀಮಿತವಾಗಿರದೆ ಸಮಾಜದಲ್ಲಾಗುವ ಬದಲಾವಣೆಗಳತ್ತ ಕೂಡ ಗಮನ ಹರಿಸಿದ್ದಾರೆ. ಇಂಥ ಸಾಮಾಜಿಕ ಸಮಸ್ಯೆಗಳ ಕುರಿತು ವಿಚಾರ ವಿಮರ್ಶೆನೂ ಮಾಡ್ತಾರೆ. ಸ್ವಯಂ ಸಂಘದ ತಾತ್ಪರ್ಯವೇನೆಂದ್ರೆ ಉಳಿತಾಯ, ಸಾಲ ಪಡೆಯುವುದು, ಪ್ರಾಮಾಣಿಕತೆ ಅಲ್ಲದೆ ಸಮಾಜದೆಡೆ ಕೆಲವು ಕರ್ತವ್ಯಗಳೂ ಇವೆ. ಮುಖ್ಯವಾಗಿ ಮಹಿಳೆಯರ ಆರೋಗ್ಯದ ಕುರಿತು ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತದೆ. ಪೌಷ್ಟಿಕತೆ ಕೊರತೆಯಿಂದಾಗಿ ಬರುವ ರೋಗಗಳ ಕುರಿತು ಪ್ರಚಾರ ಮತ್ತು ವಿವರ ನೀಡಲಾಗ್ತಾ ಇದೆ. ಬಾಲ್ಯ ವಿವಾಹ ಖಂಡಿಸಲಾಗ್ತಾ ಇದೆ. ವಿದ್ಯಾಭ್ಯಾಸ ಕುಂಠಿತಗೊಂಡ ಮಕ್ಕಳಿಗೆ ಮತ್ತೆ ಶಿಕ್ಷಣದತ್ತ ಒಲವು ಮೂಡಿಸಲಾಗ್ತಾ ಇದೆ. ನಮ್ಮ ಸಂಘದಲ್ಲಿ ಕೇವಲ ಉಳಿತಾಯ, ಸಾಲ, ಬಡ್ಡಿ ವಿಷಯಗಳ ಕುರಿತು ಮಾತ್ರ ಅಲ್ಲ, ಸಮಾಜ ಸೇವೆ ಕುರಿತು ವಿಚಾರ ವಿಮರ್ಶೆ ಮಾಡ್ತೀವಿ. ಸುತ್ತಮುತ್ತಲ ಅಲ್ಲದೆ ಪೂರ್ಣ ಗ್ರಾಮದ ಸಮಸ್ಯೆ ಕುರಿತು ದೃಷ್ಟಿ ಬೀರ್ತೀವಿ. ಸಾಮಾಜಿಕ ಮತ್ತು ಆರೋಗ್ಯ ಸಂಬಂಧಿ ವಿಷಯಗಳ ಕುರಿತು ಕರ್ತವ್ಯ ನಿಷ್ಠರಾಗಿದ್ದೀವಿ. ಇತ್ತೀಚೆಗೆ ಭಾರತದಲ್ಲಿ HIV ಸಾಕಷ್ಟು ಪ್ರಮಾಣದಲ್ಲಿ ಹರಡ್ತಾ ಇದೆ. ಇದರಿಂದ ರಕ್ಷಣೆ ಪಡೆಯೋಕೆ ಪ್ರಯತ್ನ ಮಾಡ್ತಿದ್ದೀವಿ. ಹಣ ಗಳಿಕೆಯ ನಂತರನೂ ಆರೋಗ್ಯ ಹದಗೆಟ್ರೆ ಏನ್ ಲಾಭ? ಹೀಗಾಗಿ ನಾವು ಆರೋಗ್ಯ ಸಂಬಂಧಿ ವಿಷಯಗಳ ಕುರಿತು ಸಾಕಷ್ಟು ಸಭೆಗಳನ್ನು ನಡೆಸ್ತಿದ್ದೀವಿ. ನಮ್ಮ ಕೈಲಾದಷ್ಟು ಸಾಮಾಜಿಕ ಸಮಸ್ಯೆ ಬಗೆಹರಿಸೋಕೆ ಯತ್ನಿಸ್ತಿದ್ದೀವಿ. ಬಾಲ ಕಾರ್ಮಿಕರನ್ನ ಶಾಲೆಗೂ ಕಳಿಸ್ತಿದ್ದೀವಿ.